ಇವತ್ತು ಬೇಲ್ಪುರಿ ಹೆಂಗ್ ಮಾಡಿದ್ರೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನನ್ನ ತಂಗಿ ತಿಂದ್ಬಿಟ್ಟು ಟೇಸ್ಟ್ ನೋಡ್ತಾಳೆ. ಹೌದು ಫ್ರೆಂಡ್ಸ್, ಅವ್ರ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾಳೆ ಚೆನ್ನಾಗಿಲ್ವಾ ಅಂತ. ಬನ್ನಿ ಬೇಲ್ಪುರಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಫಸ್ಟಿಗಾಗಿ ನಾನು ಇಲ್ಲಿ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮೆಟೊ, 2 ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಇದಕ್ಕೆ ಪುದೀನ, ಕೊತ್ತಂಬರಿ, ಬೆಲ್ಲ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಸ್ವೀಟ್ ಮತ್ತು ಖಾರ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಿ. ಅಷ್ಟೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀರಿ. ಮತ್ತು ಈ ಕಡೆಗೆ ನಿಪ್ಪೊಟ್ಟು ಎಲ್ಲ ಪೀಸ್ ಮಾಡ್ಕೊಂಡಿದ್ದೀರಿ. ಇದಂತೂ ಮೇನ್ ಅಲ್ವಾ ಹಾಕೋಣಕ್ಕೆ, ಅದಕ್ಕೆ. ಮತ್ತಿದು ಕಡಲೆ ಬೀಜ, ಕಾಂಗ್ರೆಸ್ ಕಡಲೆ ಬೀಜ, ಇದನ್ನೂ ಹಾಕೊಬೇಕಲ್ಲ. ಇಲ್ಲಿ ಮೇನ್ ಆಗಿರೋ ಕಡಲೆ ಪುರಿ, ಇದನ್ನ ಇವಾಗ ಇಲ್ಲಿಗೆ ಹಾಕೊಂಡು ಬೌಲಲ್ಲ ಇದಕ್ಕೆ ಹಾಕೋಣ. ಸ್ವಲ್ಪ ಹಾಕೋಣ, ಯಾಕಂದರೆ ಕೆಳಗಡೆ ಪುರಿ ಅದೊಂದು ಇದೈತಲ್ಲ ಅದಕ್ಕೆ. ಅದು ಇದು ಇವಾಗ ನಾವು ಕಾಂಗ್ರೆಸ್ ಕಡಲೆ ಬೀಜನ ಹಾಕೋತಿದ್ದೀರಿ, ಮತ್ತೆ ನಿಪ್ಪೊಟ್ಟು ಹಾಕೋತಿದ್ದೀರಿ. ಇವಾಗ ಇವೆರಡು ಹಾಕೊಂಡು ಮಿಕ್ಸ್ ಮಾಡಬೇಕು. ಇವಾಗ ಈರುಳ್ಳಿ ಹಾಕೋತಿದ್ದೀರಿ, 2 ಈರುಳ್ಳಿ ಕಟ್ ಮಾಡಿದ್ರೆ ಅದನ್ನ ಹಾಕೋತಿದ್ದೀರಿ. ಮತ್ತೆ ಟೊಮೆಟೊ, ಮತ್ತೆ ಕ್ಯಾರೆಟ್. ಇನ್ನೂ ಇಲ್ಲ, ಆಮೇಲೆ ಹಾಕೋದು ಕ್ಯಾರೆಟ್. ಇವಾಗ ಕ್ಯಾರೆಟ್ ಹಾಕೋದೈತಿ. ಇವಾಗ ಕೊತ್ತಂಬರಿ ಸೊಪ್ಪು. ಈಗ ಬನ್ನಿ ಈಗ ಮಿಕ್ಸ್ ಮಾಡಿದ ಆಯ್ತದನ್ನ. ಈಗ ಅವಾಗ ರುಬ್ಕೊಂಡಿದ್ರಲ್ಲ ಅದನ್ನ ಹಾಕೋಣ, ಒಂದು 2-3 ಸ್ಪೂನ್ ಅಷ್ಟೇ. ಹಾಗೆ ರುಚಿಗೆ ತಕ್ಕಷ್ಟು ಖಾರ. ಮೂರು ಸ್ಪೂನ್ ಹಾಕಿದ್ರಿ. ಈಗ ಇದನ್ನ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀರಿ, ಸ್ವಲ್ಪ. ಸಾಕು. ಈಗ ಇದನ್ನ ಮಿಕ್ಸ್ ಮಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡಿದಾಯ್ತು, ಚೆನ್ನಾಗಿದೆ. ನಿಮಗೆ ಸೌತೆಕಾಯಿ, ನಾನು ಸೌತೆಕಾಯಿ ಹಾಕ್ತೀನಿ, ನಿಮ್ಗೆ ಸೌತೆಕಾಯಿ ಬೇಕಂದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಬನ್ನಿ ಲಿಖಿತ ಟೇಸ್ಟ್ ಮಾಡಿ ಹೇಳ್ತಾರೆ ಚೆನ್ನಾಗಿಲ್ವ ಅಂತ. ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಟೇಸ್ಟ್ ಮಾಡಿಲ್ಲ, ಈಗ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬಾ ಈಸಿಯಾಗಿರುತ್ತೆ ಹೇಳ್ಬೇಕಂದ್ರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಇದೆ ನಿಮಗೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.